बीदर शहर की सीएमसी कॉलोनी के वार्ड नंबर 27 में 35 साल पुराने सीसी रोड के निर्माण कार्य को बीच में रोक दिए जाने पर स्थानीय लोगों ने अपना गुस्सा जाहिर किया है। लोगों ने शिकायत की है कि पुरानी लेक की सड़क पूरी तरह से खराब हो गई है, जिससे बारिश के दौरान ट्रैफिक में बड़ी दिक्कतें होती हैं। स्थानीय लोगों ने अधिकारियों और जनप्रतिनिधियों के घनी आबादी वाले इलाकों में काम पूरा किए बिना कम आबादी वाले दूसरी लेन पर सड़क बनाने के कदम का विरोध किया है। इस संदर्भ में स्थानीय लोगों ने चल रहे सड़क के काम को रोककर प्रोटेस्ट किया। स्थानीय निवासी महेश पोला और कई दूसरे लोगों ने कहा कि जो काम शुरू हुआ है उसे पहले पूरा किया जाना चाहिए। ज्यादा आबादी वाले लेन को प्रायोरिटी दी जानी चाहिए, नहीं तो संघर्ष और तेज हो जाएगा। स्थानीय लोगों ने मांग की है कि संबंधित अधिकारी तुरंत मौके पर आए और समस्या का स्थायी समाधान करे। कैमरामैन पपुराज का कवरेज। ಏನಿಲ್ಲ ರೀ ಈ ಕಡೆ ರೋಡ್ ಮಾಡ್ಲತ್ತಾರ ಅಚ್ಕಡೆ ಮಾಡ್ಲತ್ತಾರ ನಡ್ಬರ್ಕ್ ನಮ್ದು ರೋಡಿಗೆ ಥೋಡೆ ಏರಿಯಾದಾಗ ಥೋಡೆ ರೋಡ್ ಅರ್ಧ ಆಗಿಂದದ ಅರ್ಧ ಆಗಿಂದಿಲ್ಲ ಅದು ಅರ್ಧಕ್ಕೆ ಹಂಗೆ ಬಿಟ್ಟಾರ ನಾವೇ ಬಂದು 15-16 ವರ್ಷ ಐತಿಲ್ಲ ಆಗ್ಲತ್ತಿ ರೋಡ್ ಇಲ್ಲ ನಾಲಿ ಇಲ್ಲ ಒಂದು ನೀರಿಲ್ಲ ಏನೂ ಸೌಲಭ್ಯ ಇಲ್ಲ ನಂಬಲ್ಲಿ ಈಗ ಅದು ಬಿಟ್ಕೊಟ್ಟು ಇಲ್ಲಿ ಮಾಡೋ ಕಡೆನೇ ಏನದ ಇಲ್ಲಿ ರೋಡ್ ಮಾಡೋ ರೋಡಿಗೆ ನಾವು ಬಂದು ನಿಂದ್ರಿಸಿದೆವು ನಮ್ದು ಏನದ ಅಷ್ಟು ಏರಿಯಾಕ್ಕೆ ನಮ್ಗೆ ಏನು ರೋಡ್ ಅದಾದ್ರೆ ಇಷ್ಟು ರೋಡ್ ಮಾಡಿಕೊಡ್ರಿ ಅಷ್ಟೇ ಸಾಕು ಸ್ವಲ್ಪ ಅದ ರೀ ಎಲ್ ಶೇಪ್ ಅದ ಅರ್ಧ ಆಗಿಂದದ ಆಲ್ರೆಡಿ ರೋಡು ಇನ್ನೂ ಒಂದು ಸ್ವಲ್ಪ ಅದ ಈಗ ಅದು ಬಿಟ್ಕೊಟ್ಟು ಈ ಕಡೆ ಎಲ್ಲ ರೋಡ್ ಮಾಡ್ಲತ್ತಾರ ಅದ್ರ ಕಡೆ ನಮಗೆ ಪ್ರಾಬ್ಲಮ್ ಅದ ನಮ್ದು ಏನದ ಅದು ಇಷ್ಟು ರೋಡ್ ಏನದ ಎಲ್ ಶೇಪಿಂದು ಅದು ಇಟ್ಟು ರೋಡ್ ಮಾಡಿಕೊಡ್ರಿ ನಮಗೊಂದು ಸ್ಕೂಲ್ ಬಸ್ಗಳು ಬರಲು ಹೊಂಟವ ಮನಿತನ ನಮ್ಮ ಮಕ್ಕಳಿಗೆ ನಮಗೆ ಮನೆ ಗಾಡಿ ಮನಿತನ ಬರ್ಲ ಹೊಂಟದ್ರಿ ಒಟ್ಟ ಅಷ್ಟು ಕೆಸರಾಗಿ ಭಾಳ ಪ್ರಾಬ್ಲಮ್ ಆಗ್ಲತ್ತದ 35 ವರ್ಷ ಐತ್ರಿ 35 ವರ್ಷದ ಹಿಡ್ಕೊಂಡು ನೋಡ್ಕೊತ ಹೊಂಟಿದೆವು ಒಟ್ಟ ಇಲ್ಲ ಏನದ್ರದ್ದು ರೋಡಿನ ಸೌಲಭ್ಯನೇ ಇಲ್ಲ ಒಟ್ಟ ಅದು ಮಾಡ್ಯಾರ ಅರ್ಧ ಮಾಡ್ಯಾರ ಅದು ಏನದ ನಮ್ದು ಅದು ಇಷ್ಟು ಮಾಡಿಕೊಡ್ರಿ ಸಾಕಷ್ಟೇ ಹೇಳಿದೇವ್ರಿ ಸರಿ ಮಾತಾಡಿದೆವು ಮಾಡ್ತೆ ಅಂದಾರ हमारे गली में रोड नहीं है, कुछ नहीं है, रोड खंबा नहीं है, लाइटा नहीं है, आ रहे जा रहे नहीं कर रहे इधर और इधर पूरा इधर दूसरी तरफ रोड डाल रहे हैं हमारी तरफ आ रहे हैं डालते बोल रहे हैं 30-35 साल से जा रहे हैं ऐसे जो आके करके देना अच्छा है दूसरी तरफ कर रहे हैं हमारी तरफ नहीं कर रहे उन्होंने रिक्वेस्ट कर रहे हैं हम इधर भी डालो बोल के थोड़ा रोड अच्छा डाल के दे दो टी टाइप है थोड़ा सा एक 400 फीट की रोड है डाल के दे दो बहुत अच्छा मेहरबानी होती है आपकी और ये पानी का भी बहुत मसला चल रहा है इधर गली में औरतें बहुत परेशान हो रहे हैं हमारे शिवकुमार भाई से शौकत भाई से ये रिक्वेस्ट है हमारे करके दो बोल के रोड पानी का थोड़ा इंतजाम करके दो बोल के हमारा रिक्वेस्ट कर रहे हैं 5 ವರ್ಷ ಹಿಡಿದು ರೋಡ್ ಬೇಡ ನಾಲಿ ಬೇಡ ರಾಡಿ ಕೆಸರು ಹಾಗೆ ಮನೆ ಕಡೆ ಹೊಂಟಿದ್ದೇವ್ರಿ ಏನಿಲ್ಲ ಯಾರು ಭೀ ನಮ್ಮ ಏರಿಯಾ ಕೇರೇ ಮಾಡ್ಲತ್ತಿಲ್ಲ ಬೇರೆ ಏರಿಯಾಗೆಲ್ಲ ಕೇರ್ ಮಾಡ್ಲತ್ತಾರ ನಮ್ಮ ಏರಿಯಾಕ್ಕೆ ಬಂದು ರೊಕ್ಕಿಸಿದೆವು ಯಾರು ಒಟ್ಟು ಕೇರ್ ನೋಡ್ಲಿಕ್ಕೆ ತಯಾರಿಲ್ಲ ನಮಗೆ ಮಾಡ್ಲಿಕ್ಕೆ ತಯಾರಿಲ್ಲ ಮಾಡ್ತಾರೇನೋ ಅಂತಂದು ಬಂದು ರೊಕ್ಕಿಸಿದೇವ್ರಿ ಬೇರೆ ಏರಿಯಾದವ್ರು ಹೊಸ ಏರಿಯಾದಾಗೆಲ್ಲ ಮಾಡ್ಲತ್ತಾರ ನಮ್ಮ ಏರಿಯಾದಾಗ ಬಂದು ಮಾಡ್ಲತ್ತಿಲ್ಲ ರೀ ಯಾರು ಭೀ ಈಗ ಬಂದು ಮಾಡ್ತಾರಂತಂದು ನಾವು ರೊಕ್ಕಿಸಿದೇವ್ರಿ ಮಾಡ್ಬೇಕು ನಮ್ಗೆ ಏರಿಯಾಕ್ಕೆ ಬಂದು ಶಿವಕುಮಾರ್ ರೀ ನೋಡ್ಲತ್ತಾರ ಆ ಕಡೆ ಹೋಗ್ಲತ್ತಾರ ರೀ ನಮ್ಮ ಏರಿಯಾಕ್ಕೆ ಒಟ್ಟು ಹೊಂಟಿಲ್ಲ ಅವರು ಬರ್ಲತ್ತಾರ ಆ ಕಡೆಯಿಂದ ಆ ಕಡೆ ನಡೆದಾರ್ರಿ ನಮ್ಮ ಏರಿಯಾಕ್ಕೆ ಒಟ್ಟು ನೋಡ್ಲತ್ತಿಲ್ಲ ಯಾರು ಭೀ ಬಂದು ಬರ್ಲತ್ತಿಲ್ಲ ಏನು ವಾರ್ಡ್ ನಂಬರ್ 27ರ CMC ಕಾಲೋನಿ ರಿಲಯನ್ಸ್ ಟವರ್ ಹತ್ರ ಈ ಒಂದು ಓಣಿಯಲ್ಲಿ ಏನು ರಸ್ತೆ ಆಗ್ತಾಯಿದೆ ಈ ರಸ್ತೆಗೆ ಇಲ್ಲೆಲ್ಲ ಸ್ಥಳೀಯರೆಲ್ಲ ಬಂದು ತಡೆ ಹಿಡಿದಿದ್ದಾರೆ ಯಾಕೆ ತಡೆ ಹಿಡಿದಿದ್ದಾರೆ ಅಂತ ಹೊಸ ನಿರ್ಮಾಣ ಆಗ್ತಿರ್ತಕ್ಕಂಥ ರಸ್ತೆ ತಡೆ ಹಿಡಿದಿದ್ದಾರೆ ಯಾಕೆ ತಡೆ ಹಿಡಿದಿದ್ದಾರೆ ಅಂತಂತಂದ್ರೆ ಸುಮಾರು 30-35 ವರ್ಷಗಳಿಂದ ಇಲ್ಲಿ ಹಿಂದ್ಗಡೆ ಇರತಕ್ಕಂಥ ಓಣಿಯಲ್ಲಿ ರಸ್ತೆ ಇಲ್ಲ ನೀರಿಲ್ಲ ಹಾಗೂ ಲೈಟಿನ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ಸಾಕಷ್ಟು ಬಾರಿ ಶಾಸಕರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ದೆವು ಶಾಸಕರು ಕೂಡ ಈ ಏರಿಯಾಕ್ಕೆ ಬಂದು ಭೇಟಿ ಕೊಟ್ಟಿದ್ದರು ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಲ್ಲ ಸಾರ್ವಜನಿಕರು ಸಹಿ ಹಾಕಿರ್ತಕ್ಕಂಥ ಪತ್ರ ನಗರಸಭೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ PD ಸಾಹೇಬರಿಗೆ ಎಲ್ಲರಿಗೂ ಕೊಟ್ಟಿರ್ತೇವೆ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರಸ್ತೆ ಆಗ್ತಕ್ಕಂಥ ಕೆಲಸ ಆಗಿಲ್ಲ ಹಾಗೂ ಇನ್ನೊಂದು ಏನಂತಂದ್ರೆ ಈಗ ಸ್ಥಳೀಯ ನಗರಸಭೆ ಸದಸ್ಯರು ಇಬ್ಬರು ಯಾಕಂತಂದ್ರೆ ಇದು ವಾರ್ಡು ಇಬ್ಬರಿಗೂ ಬರ್ತದೆ ಯಾಕಂತಂದ್ರೆ ಇಲ್ಲಿ ಏನು ಓಣಿಗಳಿದ್ದಾವೆ ಈ ಎರಡು ಓಣಿಗಳಲ್ಲಿ ವಾರ್ಡ್ ನಂಬರ್ 26-27 ಇಬ್ಬರು ಎರಡು ಕಡೆ ಮತದಾನ ಬರ್ತಕ್ಕಂಥ ಮತದಾರರಿದ್ದಾರೆ ಆದರೂ ಕೂಡ ಇವ್ರದ್ದು ಇಷ್ಟೇ ಬೇಡಿಕೆ ಇದೆ ಇಲ್ಲೇನು ಎಲ್ ಟೈಪ್ ರೋಡ್ ಇದೆ ಇಲ್ಲಿ ಇಷ್ಟು ದೊಡ್ಡ ರಸ್ತೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲೊಂದು 400-450 ಫೀಟ್ ರಸ್ತೆ ಇದೆ ಆ ರಸ್ತೆ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಪ್ರತಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಕೆಲಸ ಆಗಿಲ್ಲ ಅದ್ರ ಸಲುವಾಗಿ ಇಲ್ಲಿ ಸ್ಥಳೀಯರ ಏನು ಬೇಡಿಕೆ ಅದ ಅಂತಂತಂದ್ರೆ ಇಲ್ಲಿ ರಸ್ತೆ ಆಗಬೇಕು ರಸ್ತೆ ಆಗಲಿಲ್ಲ ಅಂದ್ರೆ ಈಗ ಹೊಸ ಮಾಡ್ತಿರ್ತಕ್ಕಂಥ ಕಾಮಗಾರಿ ನಾನು ಮಾಡೋಕ್ಕೆ ಬಿಡೋದಿಲ್ಲ ಅಂತಂದು ಇಲ್ಲೆಲ್ಲ ಜನ ಹೇಳ್ತಾ ಇದ್ದಾರೆ ಅದ್ರ ಸಲುವಾಗಿ ಆದಷ್ಟು ಬೇಗ ಅದೇನು ಸ್ವಲ್ಪ ರಸ್ತೆ ಇದೆ ಅದು ಟಿ ಶೇಪಲ್ಲಿ ರಸ್ತೆ ಇದೆ ಒಂದು 400-450 ಅಡಿ ಆ ರಸ್ತೆ ಮಾಡಿಕೊಡ್ಬೇಕಂತಂತ ಎಲ್ಲರೂ ಬೇಡಿಕೆ ಆಗ್ಯದ ಆಗ ನಮ್ಮದು ಕೂಡ ಆಗ್ರಹ ಆಗಿದೆ
ಈ ಹಿಂದೆ ಮನವಿ ಪತ್ರ ಕೂಡ ಸಲ್ಲಿಸಿದ್ವಿ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಒಂದು ವೇಳೆ ರಸ್ತೆ ಆಗಲಿಲ್ಲ ಅಂತಂದರೆ ಎಲ್ಲರೂ ನಗರಸಭೆಗೆ ಹೋಗಿ ಧರಣಿ ಮಾಡ್ತೀನಿ ಅಂತಂತ